ಆ ಥರದ್ದು ಯಾವ ಸುದ್ದಿನೂ ಇಲ್ವಲ್ಲ. ಇಲ್ಲ ಇಲ್ಲ ಇಲ್ಲ, ಅವೆಲ್ಲ ಸುಳ್ಳು. ಆ ಥರ ಸುದ್ದಿನೇ ಇಲ್ವಲ್ಲ. ಕೊಡಿ, ಎಲ್ಲಿ ಪತ್ರ ಕೊಡಿ, ಅಲ್ಲ ಪುತ್ರ ಕೊಡಿ ಅಂದೆ, ಕೊಡಿ ಪತ್ರ. ಎಲ್ಲಿ ಪತ್ರ ಎಲ್ಲಿದೆ? ಸ್ವತಃ ಅಧ್ಯಕ್ಷರು ಇವತ್ತು ಮೀಟಿಂಗ್ ಕರೆದಿದ್ದಾರೆ ಈ ಸಮಾವೇಶ ಮಾಡ್ಸಕ್ಕೆ, ಅವರೇ ಸೂಚನೆ ಕೊಟ್ಟಿದ್ದಾರೆ. ವೇರ್ ಇಸ್ ದಿ ಕ್ವಶನ್? ಎಲ್ಲಿದೆ ಪತ್ರ? ಎಲ್ಲಿದೆ? ಎಲ್ಲ ಅಪಪ್ರಚಾರ ಇದೆ. ನನ್ನ ಪ್ರಕಾರ ಎಲ್ಲ ಇಲ್ವೇ ಇಲ್ವಲ್ರಿ. ಆ ಥರದ್ದು ಏನು ನಡೆದೇ ಇಲ್ವಲ್ಲ. ಅವ್ರು ಪಿತೂರಿಗಾರರು, ಮೊದಲೇ ಪಿತೂರಿ ಯಾರು ಗೊತ್ತು? ಪಿತೂರಿ ಮಾಡೋರು ಅವರು. ಪಿತೂರಿಗಳಿಂದ ಈಗ ರಾಜಕೀಯ ಅಸ್ಥಿರತೆ ಮಾಡಕ್ ಕೊಟ್ಟಿರೋದು. ಸೊ ಕಾಂಗ್ರೆಸ್ನಲ್ಲಿ ಆ ಥರದ ಯಾವುದೇ ಭಿನ್ನಾಭಿಪ್ರಾಯಗಳು ಅಪಪ್ರಚಾರನೂ ಇಲ್ಲ. ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲೇ ಸಮಾವೇಶ ನಡೀತಿದೆ. ಸೋಷಿಯಲ್ ಸಂಘಟನೆಗಳು ಜೊತೆಗೆ ಸೇರಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಏನ್ ಹೇಳಿದ್ದಾರೆ? ಮೀಡಿಯಾದಲ್ಲಿ ನೋಡಿದೆ. ಸೊ ಅವ್ರು ಆ ಥರ ಹೇಳಿದ್ದಾರೆ ಅಂದ್ರೆ ಕಲ್ಯಾಣದ ಕ್ರಾಂತಿಯ ಚರಿತ್ರೆಯನ್ನ ಪ್ರತಿಯೊಬ್ಬರು ಸರಿಯಾಗಿ ಅಧ್ಯಯನ ಮಾಡಬೇಕು. ಚರಿತ್ರೆ ಅಧ್ಯಯನ ಮಾಡಿದ್ರೆ ಕಲ್ಯಾಣದಲ್ಲಿ ಕ್ರಾಂತಿ ಹಾಕಾಯ್ತು. ಬಸವಣ್ಣವರು ಕಲ್ಯಾಣನ ಯಾವ ಥರ ತ್ಯಜಿಸಿದ್ರು ಅನ್ನೋದು ಚರಿತ್ರೆ ಓದಬೇಕು. ಚರಿತ್ರೆ ಸಮಗ್ರ ಓದಿದ್ರೆ ಅದು ಅರ್ಥ ಆಗುತ್ತೆ. ಯಾರಿಗ ಚರಿತ್ರೆ ಗೊತ್ತಿಲ್ಲ ಅವ್ರು ಕೇಳ್ಕೋಬೇಕು. ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಕ್ರಮೇಣ ಗೌರಿ ಅದು ಭ್ರಮ ನಿರೀಕ್ಷಣ ಆಗಿದ್ದಾರೆ. ಹಿಂದುತ್ವ ಅಥವಾ ಮತೀಯವಾದ, ಕೋಮುವಾದ ಹೆಚ್ಚು ದಿನ ನಡೆಯೋದಿಲ್ಲ ಅನ್ನೋದು ನಿಧಾನವಾಗಿ ಅವ್ರಿಗೆಲ್ಲ ಮನವರಿಕೆ ಆಗ್ತಾ ಇದೆ. ಅದು ಬಸವನ ಸುಖಿ ರಾಜ್ಯ ಮತ್ತು ಪ್ರಜಾಪ್ರಭುತ್ವ, ಸಮ ಸಮಾಜದ ನಿರ್ಮಾಣ, ಅಸ್ಪೃಶ್ಯತೆ ನಿವಾರಣೆ ವಿಚಾರಗಳು, ಸ್ವತಂತ್ರದ ಉದ್ದೇಶಗಳು, ಕಾಂಗ್ರೆಸ್ಸಿನ ಉದ್ದೇಶ ಮತ್ತು ಸಂವಿಧಾನದ ಆಶಯ. ಆ ಕಾರಣಕ್ಕೆಲ್ಲ ಸಂಘಟನೆ ಮಾಡಿ ಹೋರಾಟ ಮಾಡ್ತಾ ಇರೋದು ಅವ್ರಿಗೆಲ್ಲ ಇವೆಲ್ಲ ಗೊತ್ತಿಲ್ಲ ಅಂತ. ಅವ್ರಿಗೆ ಗೊತ್ತಿಲ್ಲ ಇವೆಲ್ಲ. ಅವ್ರು ಓದಲ್ಲ, ಇವು ಬೇಕಾಗಲ್ಲ. ಆ ಕಾರಣಕ್ಕೆ ನಾವು ಇದನ್ನ ಈ ತರ ಜಾಗೃತಿಗಳನ್ನ, ಹೋರಾಟಗಳನ್ನ, ಚರಿತ್ರೆಯನ್ನ ಮನವರಿಕೆ ಮಾಡ್ತಕ್ಕಂಥ ಕೆಲಸನ ಜನಗಳಿಗೆ ಮಾಡ್ತಾ ಇದ್ದೀವಿ. ಅದು ಅವರ ಪಕ್ಷದ ಆಂತರಿಕ ವಿಚಾರಗಳು, ಅದನ್ನ ನಾನು ಹೇಳಕ್ಕಾಗಲ್ಲ. ನನಗೆ ಗೊತ್ತಿಲ್ಲ. ಬೆಸ್ಟ್ ಅಲ್ಲ ನಮ್ಮ ಜೊತೆಲೇ ಇದ್ರು ಹಿಂದೆಲ್ಲ, ಆವಾಗೆಲ್ಲ ಕರೆಕ್ಟಾಗಿ ಇದ್ರು. ಈಗ ಯಾಕೆ ಬ್ರಹ್ಮ ನಿರೀಕ್ಷಣ ಆಗಿದ್ದಾರೆ ಅಂತ ನನ್ಗೇನು ಗೊತ್ತಿಲ್ಲ. ಬೆಟರ್ ಅವ್ರು ಕೇಳ್ಕೊಂಬಿಟ್ರೆ ಮತ್ತು ಆಮೇಲೆ ಇನ್ನೊಂದು ಗುಂಪು ಕೇಳ್ಕೊಂಬಿಟ್ರೆ ನೀವು ಎರಡು ತುಲನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾವುದು ಪ್ಲಾನು? 5ನೇ ತಾರೀಕು ಹೇಳ್ತೀವಿ. ಅಲ್ಲಿ ವಾಟ್ ಈಸ್ ಅವರ್ ಪ್ಲಾನ್, ವಾಟ್ ಈಸ್ ಅವರ್ ಪ್ರೋಗ್ರಾಮ್, ವಾಟ್ ಈಸ್ ಅವರ್ ಸ್ಟ್ಯಾಂಡ್ ಅಂಡ್ ಐಡಿಯಾಲಜಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಕಾಂಗ್ರೆಸ್ ಯಾವತ್ತು ಈ ಮೇಲೆ ಬಿದ್ದು ನೀವು ಬನ್ನಿ ಹಂಗ್ ಬನ್ನಿ ಅಂತ ಹೇಳಲ್ಲ. ಬಟ್ ಕಾಂಗ್ರೆಸ್ ಡೋರ್ಸು ಕಾಂಗ್ರೆಸ್ನ ಸಿದ್ಧಾಂತದ ಒಬ್ಬರವರೆಗೂ ಓಪನ್ ಆಗಿರ್ತದೆ. ನನ್ ಗಮನಕ್ಕೆ ಯಾರು ನಾವು ಬರ್ತೀವಿ ಅಂತ ಹೇಳಿಲ್ಲ. ಬಟ್ ಡೋರ್ ಓಪನ್ ಇದೆ. ಸಿದ್ಧಾಂತ ಒಬ್ಬರವ್ರಿಗೆ ಅದಕ್ಕೆ ಬಿಕಾಸ್ ಕಾಂಗ್ರೆಸ್ ಇಸ್ ಎ ಮೂವ್ಮೆಂಟ್. ಕಾಂಗ್ರೆಸ್ ಅಂದ್ರೆ ಚಳುವಳಿ. ಈ ಚಳುವಳಿ ಅಗ್ನಿ ಹೇಳಕ್ಕೆ ಯಾರು ಬರ್ತಿದ್ರು ಸೇರ್ಸ್ಕೋಬೇಕಲ್ಲ, ಆ ಸಿದ್ಧಾಂತ ಒಪ್ಬೇಕು. ಸಿದ್ದರಾಮಯ್ಯ ಈಸ್ ಎ ಲೀಡರ್ ವಿತ್ ಮಾರಲ್ ಅಥಾರಿಟಿ ಅಂಡ್ ಕರೇಜ್. ಸೊ ಹೀಗಾಗಿ ಆ ಬೂಸ್ಟಪ್ ಮಾಡೋ ಪ್ರಶ್ನೆನೇ ಇಲ್ಲ. ನಾವು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಮತೀಯವಾದ, ಕೋಮುವಾದ, ಕೋಮು ದಳ್ಳೂರಿಗಳು, ಜಾತಿ ಸಂಘರ್ಷಗಳು, ಸಂವಿಧಾನದ ವಿರೋಧಿ ನಿರ್ಧಾರಗಳು, ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಕತ್ತಿಚ್ಚತಕ್ಕಂಥ ಅನೇಕ ಘಟನಾವಳಿಗಳು ನಡೀತಾ ಇದ್ದಾವೆ. ಇವು ರಾಜ್ಯ ಮತ್ತು ರಾಷ್ಟ್ರದ ಹಿತದೃಷ್ಟಿಯಿಂದ ಆರೋಗ್ಯಕರವಾದಂಥ ಸಂಗತಿಗಳಲ್ಲ.
ಒಂದು ರಾಜಕೀಯ ಪಕ್ಷವಾಗಿ, ಒಂದು ಸರ್ಕಾರವಾಗಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಇದನ್ನು ವಿವರಿಸಬೇಕು, ಜನರಿಗೆ ತಿಳಿ ಹೇಳಬೇಕು, ಇಂಥ ಒಂದು ಚಳುವಳಿ ಕಟ್ಟಬೇಕು. ಈ ಚಳುವಳಿಗೆ ಮುಖಾಂತರ ಹೊಸ ತಲೆಮಾರಿನ ಸಾಂಸ್ಕೃತಿಕ ನಾಯಕತ್ವ ಮುಂದಕ್ಕೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ.